ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದ ಹಾಯ್ ಫ್ರೆಂಡ್ಸ್, ಇದು ನನ್ನ ತವರು ಮನೆಯ ಚರ್ಗದ ಬುತ್ತಿ ಯಾವ ರೀತಿ ತಯಾರಾಗ್ತಾ ಇದೆ ಅನ್ನೋದನ್ನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿರಿ ಫ್ರೆಂಡ್ಸ್, ಇದು ಸ್ವಲ್ಪ ಅಡುಗೆ ಮನೆಯಲ್ಲಿ ಅಷ್ಟೊಂದು ಲೈಟಿಂದು ಕ್ಲಾರಿಟಿ ಇರಲಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ಸ್ವಲ್ಪ ಡಿಮ್ ಕಾಣ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಸೈಡು ಪ್ರತಿಯೊಬ್ಬರಿಗೆ ಈ ರೀತಿ ಜೋಳದ ಕಡುಬು, ಸಜ್ಜೆ ಕಡುಬು, ಕಡಲೆಬೇಳೆ ಹೋಳಿಗೆ, ಪುಂಡಿ ಪಲ್ಯ ಚಟ್ನಿ, ಹಾಗೆ ಕುಂಬಳಕಾಯಿ ಭರ್ತಾ, ಕಾಳಿನ ಪಲ್ಯ ಇದನ್ನೆಲ್ಲ ಅಡುಗೆಗಳನ್ನು ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಇದು ಟೈಮು ಬೆಳಗ್ಗೆ 8:30 ಅನ್ನುವಷ್ಟರಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಬುತ್ತಿನ ಕಟ್ಟಿ ಇಟ್ಟಿದ್ರೆ ಫ್ರೆಂಡ್ಸ್ ಅವ್ವ. ಯಾಕಂದ್ರೆ ನಸ್ಕಿನ ಜಾವದಲ್ಲಿ ಎಲ್ಲ ಅಡುಗೆ ಮಾಡಿರೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಳ್ಳಿಲ್ಲ. ಈಗ ತೊಗೊಂಡು ನಮ್ಮ ಮನೆಯೊಳಗೆ ಎತ್ತ ಗಾಡಿನೂ ಇಲ್ಲರಿ ಫ್ರೆಂಡ್ಸ್. ಯಾಕಂದ್ರೆ ಒಕ್ಕಲ್ತನ ಇಲ್ಲ. ಹಾಗೆ ಟೂ ವೀಲರ್ ಅದ. ಟೂ ವೀಲರ್ ಇರೋ ಸಂಬಂಧ ತಮ್ಮಗೆ ಮತ್ತು ಅವಾಗೆ ತೊಗೊಂಡು ಹೋಗಿ ತಮ್ಮ ಹೊಲಕ್ಕೆ ಬಿಟ್ಟು ಬರ್ತೀನಿ ಅಂಥೇಳಿ ಸಣ್ಣ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದೇನೆ ಫ್ರೆಂಡ್ಸ. ಇನ್ನು ನಾನು ಮತ್ತು ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಅಪ್ಪ ಕೂಡ ಇವತ್ತು ಅಮಾವಾಸ್ಯೆ ಇರೋ ಕಾರಣ ಎಳ್ಳಮಾವಾಸ್ಯೆ ದಿವಸ ನಮ್ಮ ಮನೆ ದೇವರ ಕನ್ಮಡಿ ದರ್ಯಪ್ಪಗೆ ಹೋಗ್ಯಾರಿ ಫ್ರೆಂಡ್ಸ. ಈಗ ತಮ್ಮ ಹೋಗಿ ಬಿಟ್ಟು ಬರ್ತಾ ಇದ್ದಾನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಳ್ಳಮಾವಾಸ್ಯೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಳ್ಳಮಾವಾಸ್ಯೆ ಯಾವ ರೀತಿ ಆಚರಿಸ್ತಾರಂತೇಳಿ. ನಮ್ಮ ಉತ್ತರ ಕರ್ನಾಟಕದ ಸೈಡು ಅದರಲ್ಲಿ ನಮ್ಮೂರಲ್ಲಿ ಯಾವ ರೀತಿ ಹೊಲದಲ್ಲಿ ಚರಗ ಹೊಡೆಯೋದು ಅಂತೀವ್ರಿ ಫ್ರೆಂಡ್ಸ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಲಕ್ಕೆ ಹೋಗ್ತಾ ಇದ್ದೀನಿ. ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಆ ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೈತೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ. ಆಲ್ರೆಡಿ ನೋಡಿದ್ರಲ್ಲ, ಈಗ ಅವ್ವ ತಮ್ಮ ಕೂಡಿ ಹೋದ್ರೆ ಫ್ರೆಂಡ್ಸ ಹೋಗುವಷ್ಟರಲ್ಲಿ ಪೂಜೆ ಅದು ಮಾಡಿರ್ತಾರೆ. ಇತ್ತು ಅಂದ್ರೆ ಯಾವ ರೀತಿ ನಮ್ಮದು ತೋಟ ಹೊಲ ಅದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿರಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ. ಸಣ್ಣ ಇದು ಬರ್ಲಾತವನು, ಯಾಕೆಲ್ಲ ಕೂಡ ವಾಟೆ ಇದು ಮಾಡ ನೀರು ಫಾಸ್ಟ್ ಅವು. ಎಲ್ಲಿಟ್ಟವ ಚಾವಿ? ಈಗ ತಮ್ಮ ಮತ್ತು ಹೂವಾಗ ಬಿಡ್ಲಕ್ಕ ತಮ್ಮ ಹೋಗ್ಯಾನ್ರಿ ಫ್ರೆಂಡ್ಸ್. ಈಗ ನಾನು ಮತ್ತು ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದೀವಿ ಟೂ ವೀಲರ್. ಚರ್ಗದ ಬುತ್ತಿ ತೊಗೊಂಡು ಹೋಗ್ಯಾರ, ಸಾಂಬಾರು ಕೈ ಚಿಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬಾಕ್ಲ ಹಾಕ್ತಿ ಹಾಕ್ತೇನೆ. ಸ್ವಲ್ಪ ಭಾಳ ಆಯ್ತು, 10 ಆಗೈತೆ ಅಂತ. ತೋಟಕ್ಕೆ ಬಂದೇವ್ರಿ ಫ್ರೆಂಡ್ಸ. ತೋಟಕ್ಕೆ ಬಂದು ಕೂಡಲೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಕಬ್ಬು ಅದ ರೀ ಫ್ರೆಂಡ್ಸ. ಇದು ಟೋಟಲಿ 16 ಎಕರೆ ಜಮೀನ್ದೊಳಗೆ ಒಂದು ಸ್ವಲ್ಪ ಕಬ್ಬು, ಒಂದು ಸ್ವಲ್ಪ ತೊಗರಿ, ಇನ್ನಿತರ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ. ನಾನು ಕೂಡ ಒಂದು 5 ರಿಂದ 6 ವರ್ಷನೇ ಆಗಿರ್ಬೋದು ತೋಟಕ್ಕೆ ಬರಲಾರ್ದು. ಈಗ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ದೂರ ಅದ ರೀ ಫ್ರೆಂಡ್ಸ ಹೊಲ. ನಮ್ಮ ಮನೆಯಿಂದ 5 ರಿಂದ 6 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಅದ್ರ ಸಲುವಾಗಿ ಗಾಡಿ ಮೇಲೆ ಟೂ ವೀಲರ್ ಮೇಲೆ ಕೂಡ ಸ್ವಲ್ಪ ಎಲ್ಲ ಹೊಲದ ರಸ್ತೆ ಅಂದ್ರೆ ತುಂಬಾ ಕಚ್ಚಾ ರಸ್ತೆ ಅದ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನನಗೂ ಕೂಡ ಮೊದಲೆಲ್ಲ ಒಲ್ಲೆ ಅನಿಸ್ಬಿಡ್ತು, ಎಲ್ಲಿ ಬರಲಪ್ಪ ನೀವೇ ಹೋಗಿ ಚರ್ಗನ ಮಾಡ್ಕೊಂಡು ಬರ್ರಿ ಅಂಥೇಳಿ. ಇಲ್ಲ ಬಂದಿದ್ದು ಅಮಾವಾಸ್ಯೆ ಐತಿ ನೋಡಮ್ಮ ನಡಿ, ಭಾಳ ದಿವಸ ಆಯಿತು ಹೊಲಕ್ಕೆ ಹೋಗಿಲ್ಲ ಅಂಥೇಳಿ ಅವ್ವ ಮತ್ತು ತಮ್ಮಗಳು ಅಂದರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಹೋಗ್ತಾ ಇದ್ದೀನಿ. ಈಗ ಬಾವಿ ಹತ್ತಿರ ಬಂದೆವು. ಇಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಶೇಂಗಾನ ಬಿತ್ಕೊಂಡಿದ್ದಾರೆ ಫ್ರೆಂಡ್ಸ. ಸ್ವಲ್ಪ ಜೋಳದ ಬೆಳೆಗಳಿಗೆ ಚರ್ಗದ ಪೂಜೆನ ಮಾಡ್ತಾರೆ, ನಾರ್ಮಲಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ಕೂಡ ಅವ್ವ ಪೂಜೆ ಮಾಡಿದ್ದಳ್ರಿ ಫ್ರೆಂಡ್ಸ್. ತಮ್ಮ ಕೂಡ ತೆಂಗಿನಕಾಯಿ ಹೊಡೆದ. ತೆಂಗಿನಕಾಯಿ ಕೂಡ ಒಂದು ಸ್ವಲ್ಪ ಕೆಟ್ಟಿತ್ತು. ನಮ್ಮ ಕಡೆ ತೆಂಗಿನಕಾಯಿ ಕೆಟ್ಟರೆ ಒಳ್ಳೆಯದು ಅಂತ ಭಾವಿಸ್ತಾರೆ ಫ್ರೆಂಡ್ಸ. ನಿಮ್ಮ ಕಡೆ ಯಾವ ರೀತಿ ಅದ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ತೆಂಗಿನಕಾಯಿ ಹೊಡೆಯುವಾಗ ಕೆಡ್ತು ಅಂದ್ರೆ ಚಲೋದು ಆಗುತ್ತೆ ಅಂಥೇಳಿ ಈ ರೀತಿ ಎಲ್ಲ ಕಡುಬುಗಳನ್ನು ಅಲ್ಲಿ ನೈವೇದ್ಯ ಮಾಡಿಕೊಂಡು ಈಗ ತಮ್ಮ ಚರ್ಗ ಅಂದರೆ ಜೋಳದ ಹೊಲಕ್ಕಾಗಿರ್ಬೋದು. ನಾವು ಸಣ್ಣವರಿದ್ದ ಮಾತ್ರ ಸಿಕ್ಕಾಪಟ್ಟೆ ಜೋಳ ಹಾಕ್ತಿದ್ರಿ ಫ್ರೆಂಡ್ಸ್. ಆ ಟೈಮಲ್ಲಿ ಆ ಚರ್ಗದ ಖುಷಿನೇ ಬೇರೆ. ಆದರೆ ಈ ವರ್ಷ ಇಲ್ಲಿ ಹೊಲದಲ್ಲಿ ಜೋಳ ಇರಲಿಲ್ಲ ರೀ. ಆದರೆ ರೀಸೆಂಟಾಗಿ ಈಗ ಬಿತ್ತ್ಯಾರ. ಸೊ ಕಾಣಿಸ್ತಾ ಇದ್ದು ನಿಮಗಾಗಿ ಸಣ್ಣ ಸಣ್ಣಾಗಿ ಆ ಜೋಳದ ಹೊಲ ಅಥವಾ ಶೇಂಗಾ ಹೊಲ. ಇಷ್ಟೆಲ್ಲ 4 ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತೇಳಿ ತಮ್ಮ ಚರ್ಗ ಹಾಕ್ಕೊಂಡು ಬಂದಾರೆ ಫ್ರೆಂಡ್ಸ. ಈಗ
ಅನ್ಕೋಬೋದು. ಚರಗದ ಹೊಡೆಯೋ ಟೈಮ್ದಾಗ ಜಾಸ್ತಿ ಜನ ಇದ್ರೆ ಇನ್ನೂ ಚಂದ ಅನ್ನಿಸ್ತಾರೆ ಚರಗ ಟೈಮ್ದಾಗ. ಆದ್ರೆ ನಾವು ಮನೆಯಲ್ಲಿ ಇರೋದೇ ಸ್ವಲ್ಪ ಜನ, ಸಿಂಗಲ್ ಫ್ಯಾಮ್ಲಿ ಇರೋ ಕಾರಣ ಅಪ್ಪ ಅವ್ವ ಹಾಗೆ ತಮ್ಮಗಳಿಬ್ರು, ನಾವಂತ್ರಿಬ್ರು ಅಕ್ಕ ತಂಗಿ ಗಂಡು ಮನೆಯಾಗ ಅದೀರಿ. ಆದ್ರೆ ತಂಗಿ ಕೂಡ ಜಾತ್ರೆ ಮುಗಿಸ್ಕೊಂಡು ಅವಳ ಮನೆಗೆ ಹೋದೋಳ್ರಿ. ಆದ್ರೆ ಇದು ಅಮಾವಾಸ್ಯೆ ಸ್ವಲ್ಪ ಲೇಟಾಗಿ ಬಂದಿರೋ ಕಾರಣ ತಂಗಿ ಉಳ್ಕೊಳ್ಳಿಲ್ಲ ರೀ, ಅವ್ರ ಮನೆಗೆ ಹೋದೋಳ್ರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾವು 4 ಜನ, ನಮ್ಮ ದೊಡ್ಡಮ್ಮ ಒಬ್ಬಳಿದ್ಳು, ಅವ್ರನ್ನೆಲ್ಲ ಸೇರಿಸ್ಕೊಂಡು 5 ಜನ ಸೇರಿ ಅಪ್ಪ ಕೂಡ ನಮ್ಮ ಮನೆ ದೇವರು ದರೇನ್ ಗುಡ್ಡಕ್ಕೆ ಅಂತೇಳಿ ಹೋಗಿದ್ರು ಫ್ರೆಂಡ್ಸ. ಅವರು ಕೂಡ ಇನ್ನೂ ಬರ್ತಾ ಇದ್ದಾರೆ, ಬಂದಿಲ್ಲ. ಅವರು ಕೂಡ ಊಟ ಟೈಮ್ದಾಗ ನಮ್ಮದೆಲ್ಲ ಊಟ ಮಾಡ್ಕೊಂಡ ನಂತರನೇ ಬಂದರು. ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ರೀ. ಈಗ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ, ನಿಮ್ಮ ಕಡೆ ಚರಗದ ಬುತ್ತಿ ಯಾವ ರೀತಿ ಇರುತ್ತೆ ಅಂಥೇಳಿ ಕಮೆಂಟ್ ಹಾಕಿ. ನಮ್ಮ ಕಡೆ ನನಗಂತೂ ಫೇವ್ರೇಟ್ ಅನ್ಬೋದು ನೋಡ್ರಿ, ಸಜ್ಜಿ ಕಡ್ಬ, ಪುಂಡಿ ಪಲ್ಯ, ಭರ್ತಾ, ಹಾಗೆ ಕಡಲೆಬೇಳೆ ಚಟ್ನಿ, ಕಾಳಿನ ಪಲ್ಯ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಊಟ ಮಾಡೋದ್ರಂತ್ರ ಆ ರುಚಿನೇ ಬೇರೆ ನೋಡ್ರಿ. ಇವತ್ತು ಹೋಳಿಗೆ ಮತ್ತು ಅನ್ನ ಸಾಂಬಾರು ಉಣ್ಣುವಂಗೆ ಅನ್ಸಂಗಿಲ್ಲ ರೀ ನಮ್ಮ ಕಡೆ. ಇದೇ ರೀತಿನೇ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂತಾಯಿದ್ದಳು ನಮ್ಮ ಅಜ್ಜಿ. ಇದೆಲ್ಲ ನೋಡಿಕೊಂಡ್ರೆ ಚರಗದ ದಿವಸ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ನಾವು ಊಟ ಮಾಡೋದು ನೆನಪು ಬರ್ತಾಯಿದ್ರು ಫ್ರೆಂಡ್ಸ್. ಇದೆಲ್ಲ ಕಡುಬು ಎಲ್ಲ ಪಲ್ಯ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಿದ್ರು, ಮಸ್ತ್ ಅನ್ನಿಸ್ತಿತ್ತು. ನಾವು ಸಣ್ಣವರಿದ್ದಾಗ ಚರಗ ಹೊಡ್ಯಾಕೆ ಬಂದೇವಂದ್ರೆ ನಮ್ಮ ಆಯಿ ಕಂಗಳದಾಗೆ ಊಟ ಮಾಡ್ತಿದ್ದೆವು. ಅದೆಲ್ಲ ಮೂಮೆಂಟ ಈ ಸದ್ದ ನೆನಪಾಗ್ತಾಯಿದೆ ಫ್ರೆಂಡ್ಸ. ಇದೇ ಅನ್ನೋದು ನೋಡಿ ಹಿಂದಿಂದೊಂದು ಮೂಮೆಂಟ ನೆನಪಾಗಬೇಕಾದ್ರೆ ಅದು ಅಷ್ಟೊಂದು ಒಳ್ಳೆ ಪದ್ಧತಿಯಿಂದ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಂಥ ಹಾದಿ ಅನ್ಬೋದು ನೋಡ್ರಿ. ನಾವು ಕೂಡ ಅದೇ ರೀತಿ ಎಲ್ಲನ ಮುಗಿಸ್ಕೊಂಡು ಈಗ ತಮ್ಮಗೂ ಕೂಡ ಇಬ್ಬರು ಊಟ ಮಾಡಿದ್ರೆ, ಹಾಗೆ ಅವ್ವ ನಾನು ನಮ್ಮ ದೊಡ್ಡಮ್ಮ ಸೇರಿ ಊಟ ಮಾಡ್ತಾ ಇದ್ದೇವೆ ರೀ ಫ್ರೆಂಡ್ಸ. ಇದು ಸ್ವಲ್ಪ ಲೇಟಾಗಿ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ನನಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣ ಡೈಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ. ಈಗ ಅಪ್ಪ ಕೂಡ ಬಂದರು ಫ್ರೆಂಡ್ಸ, ಬಂದು ಅವರು ಕೂಡ ಊಟ ಮಾಡ್ತಾಯಿದ್ರು. ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ರೆ, ಯಾಕ್ರಿ ಸಿಸ್ಟರ್ ಲಾಗ್ ಬರ್ತಾ ಇಲ್ಲ ಅಂತೇಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬ ನಾನು ಚಿರಋಣಿಯಾಗಿ ಅನ್ಬೋದು. ಯಾಕಂದ್ರೆ ನಾನು ವಿಡಿಯೋ ಹಾಕ್ಲಾರ್ದಕ್ಕೆ ನೀವು ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಕೊಂಡು ವಿಡಿಯೋ ಹಾಕಿ ಸಿಸ್ಟರ್ ಅಂತ ಕಮೆಂಟ್ ಹಾಕ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ. ಆದರೆ ನಾನು ಇನ್ನೊಂದು ಲಾಗ್ ಬೇರೆ ಮಾಡ್ತೀನಿ ರೀ, ಅದಕ್ಕೋಸ್ಕರ ನಾನು ವಿಡಿಯೋನ ಹಾಕೋಕ್ಕಾಗ್ತಾ ಇಲ್ಲ ಅಂತೇಳಿ. ಈ ಮಧ್ಯಾಹ್ನ ಆಲ್ರೆಡಿ 3 ಗಂಟೆ ಆಗ್ತು. ನಾನು ಮತ್ತು ಅಪ್ಪ ಕೂಡಿ ಮನೆಗೆ ಬರ್ತಾಯಿದ್ದೀವಿ ರೀ ಫ್ರೆಂಡ್ಸ. ಅಪ್ಪಾಗ ನನಗೆ ತಂದು ನಮ್ಮ ತಮ್ಮ ಬಿಟ್ಟು ಮತ್ತೆ ರಿಟರ್ನ್ ಅವಾಗೆ ಮತ್ತು ನಮ್ಮ ದೊಡ್ಡಮ್ಮಗೆ ಕರ್ಕೊಂಡು ಬರೋಕ್ಕೆ ಹೋದ್ರೆ ಫ್ರೆಂಡ್ಸ. 2 ವೀಲರ್ ಆಗಿರೋದ್ರಿಂದ ಒಂದು ಸಾರಿ ಇಬ್ಬರನ್ನ ಕರ್ಕೊಂಡು ಬಂದು ಇನ್ನೊಂದು ಸಾರಿ ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬಿಟ್ಟ ನೋಡ್ರಿ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.